ಇಲ್ಲಿ ಸೇರಿದ್ದಾರೆ. ಅವರ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಬಹುಶಃ ಜನ ಅವರ ಕುಟುಂಬಸ್ಥರು ಮಾತ್ರ ಅಲ್ಲ, ಇಡೀ ಸಮಾಜ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕಳ್ಕೊಳ್ಳೋದಾಗಿದೆ. ಸಮಾಜಕ್ಕೆ ಮನುಷ್ಯನಿಗೆ ಒಂದು ನಿದರ್ಶನ ಅಂತ ಹೇಳ್ಬೋದು. ಸಮಾಜ ಹೇಗೆ ಒಬ್ಬನನ್ನು ಸ್ವೀಕಾರ ಮಾಡ್ತದೆ, ಆ ಪ್ರೀತಿ ವಿಶ್ವಾಸದಿಂದ ಜನ ಬದುಕಿದ್ರೆ ಈ ಸಮಾಜ ಅವರ ಬಂಧುಗಳು ಮಾತ್ರ ಅಲ್ಲ, ಎಲ್ಲ ಜಾತಿ ಧರ್ಮದ ಬಂಧುಗಳು ಕೂಡ ಇಲ್ಲಿ ಇವತ್ತು ಸೇರುವಂಥದ್ದಾಗಿದೆ. ನಿಜವಾಗಿ ನಾವು ಒಂದು ದೊಡ್ಡ ವ್ಯಕ್ತಿಯನ್ನು ಕಳ್ಕೊಂಡಾಗಿದೆ. ಸಮಾಜಕ್ಕೂ ನಷ್ಟ, ನಮಗೂ ತುಂಬ ಅತೀವ ನೋವಾಗಿದೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಅವರ ಕುಟುಂಬಸ್ಥರಿಗೆ, ಅವರೆಲ್ಲ ಸೇರಿರುವಂಥ ಬಂಧುಗಳಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಆ ದೇವರು ಕೊಟ್ಟೆ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗೆಲ್ಲ ಅವರ ಮರಣದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇವತ್ತು ಪೂರ್ವ ತಂಗಳವರೊಂದು ಈ ಮರಣದ ಕಾರ್ಯಕ್ರಮದಲ್ಲಿ ಮಳೆ ಅಂತಲ್ಲ, ನೀವು ಒಂದು ರೋಡ್ ಸೈಡಲ್ಲಿ ವಾಹನಗಳನ್ನು ನೋಡಿದರೆ ಕಾಣಬಹುದು. ಎಷ್ಟೋ ದೂರದಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿವೆ. ಜನಗಳು ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಬರುವುದನ್ನು ಕಾಣ್ತೇವೆ. ಬಹುಶಃ ಸಮಾಜಕ್ಕೆ ಒಂದು ನಿದರ್ಶನ. ಇಂಥ ವ್ಯಕ್ತಿಗಳನ್ನು ಸಮಾಜ ಇನ್ನಷ್ಟು ಪಡೆಯುವ ಅಗತ್ಯ ಇದೆ. ಯಾಕಂದರೆ ಇವರು ಒಂದು ನಿದರ್ಶನ ಎಲ್ರಿಗೂ. ಇಂಥ ವ್ಯಕ್ತಿಗಳು ಪಡೆಯಬೇಕಾದ್ರೆ 1 ದಿವಸ 2 ದಿವಸದಿಂದ ಸಾಕಾಗಲಿಕ್ಕಿಲ್ಲ. ಇಡೀ ಅವರ ಜೀವನ ಪರ್ಯಂತ ಮಾಡಿರುವಂಥ ಒಳ್ಳೆ ಕೆಲಸ, ಅದು ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಇವರು ಬೇಕಾದವರು. ಇವತ್ತು ನಾವು ನಮ್ಮ ಧರ್ಮದವರನ್ನು ಕೇಳಿದರೆ ತಂಗಳವರು ತೀರಿ ಹೋದ್ರ, ಅವರಿಗೆ ಸಾಯುವಂಥ ಸಮಯ ಅಲ್ಲ ಅಂತ ಒಂದು ಒಳ್ಳೆ ವ್ಯಕ್ತಿ ಇನ್ನೂ ಸಮಾಜದಲ್ಲಿ ಇರಬೇಕು ಅನ್ನೋ ಮಾತು ಇವತ್ತು ಡಿ ವಿ ಸದಾನಂದ ಗೌಡರು ಕೂಡ ಉಲ್ಲೇಖ ಮಾಡಿದರು. ನಾನು ಅವ್ರ ಹತ್ರ ಮಾತಾಡುವಾಗ ನಾನು ಕೂಡ ಅವರ ಮಾರ್ಗದರ್ಶನ ಪಡ್ಕೊಳ್ತಾ ಇದ್ದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ತುಂಬ ಜನ ಅವರು ಎಲ್ಲ ಧರ್ಮದವರ ಹತ್ರ ಕೂಡ ಅವರಿಗೆ ಆಶೀರ್ವಾದ ಮಾಡಿದವರು. ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಮತ್ತೆ ಹುಟ್ಟಿ ಬರಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ಏನಾದರೂ ನೀವು ಭೇಟಿ ಆಗಿದ್ರೆ? ನಾನು ತುಂಬ ಸಲ ಭೇಟಿಯಾಗಿದ್ದೀನಿ, ತುಂಬ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದೀನಿ, ಅವರ ಆಶೀರ್ವಾದವನ್ನು ಪಡೆದಿದ್ದೀನಿ. ಆದರೆ ನನಗೆ ಇವತ್ತು ಗೊತ್ತಾಗಿದ್ದು ಅವರು ಇಷ್ಟೊಂದು ಅವರ ಜನರು, ಅವರ ನಿಕಟವರ್ತಿಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಮಾತ್ರ ನನಗೆ ಇವತ್ತು ಗೊತ್ತಾಗಿತ್ತು. ನಾನು 2-3-4 ಕಾರ್ಯಕ್ರಮದಲ್ಲಿ ಅವರನ್ನು ಭೇಟಿಯಾಗಿದ್ದೀನಿ, ಅವರ ಆಶೀರ್ವಾದವನ್ನು ಪಡೆದಿದ್ದೀನಿ.